ಸಿಂಹರಾಶಿ ಮೇ ತಿಂಗಳಲ್ಲಿ ಈ ಗೋಚಾರದ ಫಲಾಫಲಗಳನ್ನು ಗಮನಿಸುವುದಾದರೆ, ಗುರು ಬದಲಾವಣೆ ಜೊತೆಗೆ ಆಲ್ರೆಡಿ ಶನಿ ಬದಲಾವಣೆ ಆಗಿದ್ದಾನೆ. 7ರ ಶನಿ 8ಕ್ಕೆ ಹೋಗಿದ್ದಾನೆ. ಅದರ ಫಲಾಫಲಗಳನ್ನು ನಾನು ಹಿಂದೆಯೇ ವಿವರಣೆ ಕೊಟ್ಟಿದ್ದೇನೆ. ಇನ್ನು ಈ ತಿಂಗಳಲ್ಲಿ ಗುರು ಬದಲಾವಣೆ ಆಗ್ತಾನೆ. 10ನೇ ಮನೆಯ ಗುರು 11ನೇ ಮನೆಗೆ ಬರ್ತಾನೆ. ರವಿ ಉಚ್ಚದಲ್ಲಿ ಮೇ 15ನೇ ತಾರೀಕಿನವರೆಗೆ ಉಚ್ಚದಲ್ಲಿದ್ದು ಆಮೇಲೆ ಶತ್ರುಸ್ಥಾನವನ್ನು ಸೇರ್ತಾನೆ. ಹಾಗಾದರೆ ಗುರುಬಲ ಅಧಿಕವಾಗ್ತಾ ಹೋಗುತ್ತೆ. ಆದರೆ ಗುರು ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿ ಆಗಿರೋದ್ರಿಂದ ನಮಗೆ ಎಲ್ಲೋ ಒಂದು ಕಡೆಯಲ್ಲಿ ಮಕ್ಕಳ ವಿಷಯಕವಾಗಿ ಅಥವಾ ಮಕ್ಕಳ ವಿಷಯದಲ್ಲಿ ಬೇಸರ ಆಗುವಂಥದ್ದು, ಮಕ್ಕಳಿಂದಾಗಿ ನಮಗೊಂದಿಷ್ಟು ಕಿರಿಕಿರಿ ಆಗುವಂಥದ್ದು, ಅಥವಾ ಸಂತಾನ ಆಕಾಂಕ್ಷಿಗಳಿಗೆ ಸಂತಾನದ ಫಲವನ್ನೂ ಕೂಡ ನಾವು ಪಡೆಯುವಂಥದ್ದು ಆಗುತ್ತೆ. ಆದರೆ ಅದಕ್ಕೆ ತಕ್ಕ ಪ್ರಯತ್ನಗಳು ಫಲ ಪಡೆಯಬೇಕಾದಾಗ ಶತ್ರುಸ್ಥಾನಕ್ಕೆ ಹೋಗುವಂತಹ ರವಿ ಈ ಮೇ 15ರ ನಂತರ ಶತ್ರುಸ್ಥಾನಕ್ಕೆ ಹೋಗ್ತಾನೆ. ಗುರು ಲಾಭಕ್ಕೆ ಬರ್ತಾನೆ. ಅದು ಕೂಡ ಗುರುವಿಗೂ ಕೂಡ ತನ್ನ ಮಗನ ಸ್ಥಾನಕ್ಕೆ ಹೋಗ್ತಾನೆ. ಆದರೆ ಮಗನಿಗೆ ಅಪ್ಪನ ಕಂಡ್ರೆ ಆಗೋಲ್ಲ. ಹಾಗಾಗಿ ಈ ಒಂದು ಸಿಂಹರಾಶಿಯವರ ಒಂದು ಮೇ ತಿಂಗಳಲ್ಲಿ ತುಂಬ ಹೇಗೆ ಹೇಳ್ತಾರೆ, ಕೆಸರಿನ ಮಧ್ಯದಲ್ಲಿ ಕಮಲ ಇದ್ದ ಹಾಗೆ ಅಂತ ಎಲ್ಲ ಗೊಂದಲಮಯವಾದಂತಹ ಒಂದು ಜೀವನದ ಪರಿಸ್ಥಿತಿಗಳು ಆಗುವ ಸಾಧ್ಯತೆ ಇದೆ. ಆದರೆ ಕೆಸರಿನ ಮಧ್ಯದಲ್ಲಿದ್ದರೂ ಕಮಲನೇ ಅಲ್ವಾ? ಹಾಗೆ ಸಮಸ್ಯೆಗಳ ಸುಳಿ ಇದ್ದರೂ ಅದನ್ನು ಎದುರಿಸುವ ಸಾಮರ್ಥ್ಯ ಸಿಂಹರಾಶಿಯವರಿಗೆ ಇರುತ್ತೆ. ಅದು ರವಿ ದಿಗ್ಬಲದಿಂದ 15 ದಿನಗಳ ಕಾಲ ದಿಗ್ಬಲದಲ್ಲಿದ್ದವ ಆನಂತರದಲ್ಲಿ ಶತ್ರುಸ್ಥಾನಕ್ಕೆ ಹೋಗ್ತಾನೆ. ಹಾಗಾಗಿ ಒಂದು ಮಾನಸಿಕವಾಗಿರ್ತಕ್ಕಂಥ ವಿಕೋಪಗಳು, ಸಂತೋಷ ಇಲ್ಲದೆ ಹೋಗುವಂತಹದ್ದು, ಇದು ಸ್ವಲ್ಪ ಜಾಗೃತರಾಗಿರಬೇಕಾಗತ್ತೆ. ಅದಕ್ಕೆ ನೀವು ಪ್ರತಿನಿತ್ಯ ಒಂದು ಧ್ಯಾನವನ್ನು ಮಾಡುವಂತಹದ್ದು, ಪ್ರಾಣಾಯಾಮ, ಅದರಲ್ಲಿಯೂ ಕೂಡ ನಾಡಿ ಶುದ್ಧಿಯನ್ನು ಮಾಡಿಕೊಂಡು ಒಂದು ಪ್ರಾಣಾಯಾಮಗಳನ್ನು ವಿಶೇಷವಾಗಿ ನೀವು ಮಾಡ್ತಾ ಬಂದ್ರಿ ಅಂತ ಆದರೆ ನಿಮ್ಮ ಮನಸ್ಸನ್ನು ನಿಮ್ಮ ಕಂಟ್ರೋಲಿನಲ್ಲಿ ಇಟ್ಟುಕೊಳ್ಳಬಹುದು. ಅದರಿಂದಾಗಿ ನಿಮ್ಮ ಆರೋಗ್ಯದ ಪರಿಸ್ಥಿತಿ, ಜೊತೆಗೆ ಮಾನಸಿಕ ಸ್ಥಿತಿ ಇದೆಲ್ಲವೂ ಕೂಡ ಸಮತೋಲನಕ್ಕೆ ಬರುತ್ತೆ. ಇನ್ನು ಈ ಕುಜ 4ನೇ ಮನೆಯ ಕುಜ 10ನೇ ಮನೆಯ ಕುಜ 12ರಲ್ಲಿ ನೀಚದಲ್ಲಿ ಕೂತ ಕಾರಣ ತಾಯಿಯ ಆರೋಗ್ಯದ ವಿಷಯಕವಾಗಿ ಅಥವಾ ಮನೆಯಲ್ಲಿ ದೊಡ್ಡವರ ಆರೋಗ್ಯದ ವಿಷಯಕವಾಗಿ, ನಿಮ್ಮ ಕೆಲಸದ ವಿಷಯಕವಾಗಿ ಸ್ವಲ್ಪ ಸಮಸ್ಯೆಗಳು, ಅಥವಾ ನಿಮ್ಮ ಬಾಸು ನಿಮ್ಮ ಮಾತು ಕೇಳದೆ ಹೋಗುವಂಥದ್ದು, ಅಥವಾ ನೀವು ಕೆಲಸ ಮಾಡಿದ್ದವರಿಗೆ ಸರಿಯಾಗಿ ಇಷ್ಟ ಆಗದೆ ಹೋಗುವಂಥದ್ದು, ನೀವು ಪಟ್ಟ ಶ್ರಮ ಅದರ ಕ್ರೆಡಿಟ್ ಇನ್ನೊಬ್ಬ ತೆಗೆದುಕೊಳ್ಳುವಂಥದ್ದು, ಈ ರೀತಿಯಾಗಿರ್ತಕ್ಕಂತಹ ಕೆಲವು ಕರ್ಮಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕೆಲವು ಸಮಸ್ಯೆಗಳು ಬರುತ್ತೆ. ಅದರ ಜೊತೆಗೆ ಅಷ್ಟಮ ಶನಿ, ಅವನು ಸಪ್ತಮಾಧಿಪತಿಯೂ ಹೌದು ಷಷ್ಠಾಧಿಪತಿಯೂ ಹೌದು. ಆದ್ದರಿಂದ ಗುರುಕ್ಷೇತ್ರದಲ್ಲಿದ್ದಾನೆ. ಅಪಗ್ರಹ ಆಗಿರುವುದರಿಂದಾಗಿ ಆರೋಗ್ಯದಲ್ಲಿ ಅದು ಹೊಟ್ಟೆಗೆ ಸಂಬಂಧಪಟ್ಟದ್ದಾಗಬಹುದು ಅಥವಾ ಮಲಮೂತ್ರ ಕೋಶಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ಕೆಲವು ಅನಾರೋಗ್ಯಗಳು ನಮಗೆ ಬಂದು ಒದಗುವ ಸಾಧ್ಯತೆ ಇದೆ. ಹಾಗಾಗಿ ಪ್ರತಿನಿತ್ಯ ವಾಕಿಂಗ್ ಮಾಡುವಂತಹದ್ದು ಅಥವಾ ತಿಂಡಿಗಳನ್ನು ಈ ಜಂಕ್ ಫುಡ್ಡನ್ನು ಬಿಡುವಂತಹದ್ದು, ಒಳ್ಳೆಯ ಪದಾರ್ಥಗಳನ್ನು ಸೇವನೆ ಮಾಡುವಂತಹದ್ದು, ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಾ ಬನ್ನಿ. ಅದು ನಿಮ್ಮ ವಿಷಯದಲ್ಲೇ ಆಗ್ಬೋದು, ನಿಮ್ಮ ಮಕ್ಕಳ ವಿಷಯದಲ್ಲೇ ಆಗ್ಬೋದು, ಯಾರು ಟೋಟಲಿ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಜಾಗೃತರಾಗಿರೋದು ಒಳ್ಳೆಯದು. ಇನ್ನು ಸದ್ಯಕ್ಕೆ ಗಾಡಿ ವಿಷಯಕವಾಗಿ ಆಗಲಿ, ವಾಹನಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಜಮೀನು ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಆಲೋಚನೆ ಮಾಡೋದು ಬೇಡ. ವಿವಾಹ ಆಕಾಂಕ್ಷಿಗಳಿಗೆ ವಿವಾಹದ ವಿಷಯದಲ್ಲಿ ತಡ ಆಗುತ್ತೆ. ಸಂಸಾರಸ್ಥರಿಗೆ ಸಂಸಾರದಲ್ಲಿ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಜೊತೆಗೆ ಕೆಲಸದ ವಿಷಯದಲ್ಲಿ ಅನುಕೂಲಗಳಾಗುತ್ತೆ. ಗುರು ಲಾಭದಲ್ಲಿ ಬರುವ ಕಾರಣ, ಕರ್ಮಾಧಿಪತಿ ಲಾಭಕ್ಕೆ ಬರುವ ಕಾರಣ ಅನೇಕ ಸಮಸ್ಯೆಗಳಿದ್ದರೂ ಎಲ್ಲ ಸಮಸ್ಯೆಗಳಿಂದ ಹೊರಬರುವಂತಹ ಸಾಧ್ಯತೆಗಳು ಅಧಿಕವಾಗಿದೆ. ಏನು ಯೋಚನೆ ಮಾಡೋದು ಬೇಡ. ಆದರೆ ಈ ನವಮದಲ್ಲಿ ಇರತಕ್ಕಂತಹ ರವಿ ಕರ್ಮಕ್ಕೆ ಬರ್ತಾನೆ, ನವಮಾಧಿಪತಿ ವ್ಯಯಕ್ಕೆ ಹೋಗುವ ಕಾರಣ ತಾವು ತಂದೆಯ ಆರೋಗ್ಯದ ವಿಷಯದಲ್ಲಿಯೂ ಸ್ವಲ್ಪ ಜಾಗೃತರಾಗಿರಿ. ಕುಜ ನವಮಾಧಿಪತಿಯಾಗಿ ವ್ಯಯಕ್ಕೆ ಹೋಗುವ ಕಾರಣ ಸ್ವಲ್ಪ ಸಮಸ್ಯೆಗಳೇನಾದರೂ ಆಗಬಹುದು. ಆರೋಗ್ಯದ ವಿಷಯದ ಕಡೆ ಗಮನ ಹರಿಸೋದು ಒಳ್ಳೆಯದು. ಹಾಗಾದ್ರೆ ಏನು ಮಾಡಬೇಕು ಸಿಂಹರಾಶಿಯವರು ಅಂತಂದರೆ, ಪ್ರಧಾನವಾಗಿ ರುದ್ರದೇವರಿಗೆ ರುದ್ರಾಭಿಷೇಕವನ್ನು ಮಾಡಿಸ್ತಾ ಬನ್ನಿ. ನರಸಿಂಹ ಜಯಂತಿಯ ದಿವಸ ನರಸಿಂಹದೇವರಿಗೆ ಒಂದು ಕಬ್ಬಿನ ಹಾಲಿನ ಅಭಿಷೇಕವನ್ನು, ಹರಿದ್ರಾಭಿಷೇಕ
ಕುಂಕುಮಾಭಿಷೇಕ, ಹೀಗೆ ದೇವರ ಪ್ರೀತಿಗಾಗಿ ಮಾಡುವಂತಹ ಅಭಿಷೇಕಗಳು, ಏನು ಅಭಿಷೇಕಗಳನ್ನು ಮಾಡಲಿಕ್ಕೆ ಆಗುತ್ತೋ, ಹಾಲಾಭಿಷೇಕ, ಪಂಚಾಮೃತ ಅಭಿಷೇಕ, ಹರಿದ್ರೋದಕ ಅಭಿಷೇಕ, ಅಥವಾ ಈ ಕಬ್ಬಿನ ಹಾಲಿನ ಅಭಿಷೇಕ, ಈ ಥರದಲ್ಲಿ ದೇವರಿಗೆ ಅಭಿಷೇಕಾದಿಗಳನ್ನು ಮಾಡಿಸಿ ಆ ನರಸಿಂಹದೇವರ ವಿಶೇಷವಾದ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಳ್ಳಿ. ಖಂಡಿತವಾಗಿಯೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಮತ್ತು ಬರಬಹುದಾದ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಒಳ್ಳೆಯ ಸಂತೋಷವಾದ ಜೀವನವನ್ನು ತಾವು ಪಡೀಬಹುದು ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣೆ.